ಭಾನುವಾರ 1 ಗಂಟೆಗೆ ಅಡ್ಮಿಟ್ ಮಾಡಿದ್ರೆ ನನ್ನ ಮಗು ಯೋಕ್ಷಿತ್ ಅಂತ ಹೇಳ್ಬಿಟ್ಟು ಕಫದ ಸಮಸ್ಯೆಯಿಂದ ಡಾಕ್ಟ್ರು ಅಡ್ಮಿಟ್ ಮಾಡ್ಕೊಂಡು ಡೈಲಿ ಗ್ಲೂಕೋಸು ಇಂಜೆಕ್ಷನ್ಗಳು ಆಗ್ತಾನೆ ಇದ್ದರು. ನೆನ್ನೆ ಮಗು ಫುಲ್ ವೀಕ್ ಆಗಿತ್ತು. ನಾನು ಸರ್ ಮಗು ಫುಲ್ ವೀಕ್ ಆಗೈತೆ, ಯಾಕೆ ಹಿಂಗೆ ಆಗೈತೆ, ಡಿಸ್ಚಾರ್ಜ್ ಮಾಡಿರಿ, ನಾನು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಡಾಕ್ಟ್ರು ಇಲ್ಲ ನಾನು ಬೇರೆ ಥರ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ 6:30 7 ಗಂಟೆಗೆ 4 ಥರ ಇಂಜೆಕ್ಷನ್ ಡೈರೆಕ್ಟ್ ಮಗು ಕೈಗೆ ಕೊಟ್ಟಿದ್ದ ತಕ್ಷಣ ಮಗುಗೆ ಬ್ರೀತಿಂಗು ಆಡ್ಬಿಟ್ಟು ಏನು ಇಲ್ದಿದ್ದಂಗೆ ಮಗು ಹಾಗೆ ಇಲ್ಲೇ ಸತ್ತೋದ್ಮೇಲೆ ಒಂದು ಅರ್ಧ ಗಂಟೆ ಇಲ್ಲೇ ಟ್ರೈ ಮಾಡಿದ್ರು. ಹಾರ್ಟ್ ಬೀಟು ಆಗಲಿ ಬ್ರೀತಿಂಗ್ ಆಗಲಿ ಏನೂ ಇರಲಿಲ್ಲ. ನಾವು ಚೆಕ್ ಮಾಡಿದ್ವಿ. ಆಮೇಲೆ ಡಾಕ್ಟ್ರ ಇದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ನರ್ಸ್ಗಳ ಜೊತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ ಡಾಕ್ಟ್ರು ಹಾರ್ಟ್ ಬೀಟು ಇಲ್ಲ, ಬ್ರೀತಿಂಗು ಇಲ್ಲ, ನಾವು ಡಿಕ್ಲೇರ್ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಮಗು ಕಾರಣ ಅಂದರೆ ಡಾಕ್ಟ್ರು ನಿರ್ಲಕ್ಷ್ಯದಿಂದ ಹೆವಿ ಡೋಸಿಂದನೇ ಮಗು ಸಾವಿಗೀಡಾಗಿದೆ. ಮಗುಗೆ 2 ತಿಂಗಳು ಗಂಡು ಮಗು. ಭಾನುವಾರ ಯೋಕ್ಷಿತ್ತು. ಯಾವ ಕಾಯಿಲೆಯಿಂದ ಬಳಲ್ತಿತ್ತು? ಕಫ, ಓನ್ಲಿ ಕಫದ ಸಮಸ್ಯೆಯಿಂದ ಮಾತ್ರನೇ ಬಂದೆ. ಡಾಕ್ಟ್ರು ಕಫ ಐತೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದರು. ನೆನ್ನೆ ಫುಲ್ ಮಗು ವೀಕ್ ಆಗಿತ್ತು. ಮಗು ಯಾಕೆ ವೀಕ್ ಆಗೈತೆ, ನಾನು ಡಿಸ್ಚಾರ್ಜ್ ಮಾಡಿ ಸರ್ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಬೇರೆ ಥರ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಥರ ಇಂಜೆಕ್ಷನ್ 4 ಕೊಟ್ಟರು. 4 ಕೊಟ್ಟಿದ್ದು 1 ನಿಮಿಷದಲ್ಲಿ ಮಗು ವಾಮಿಟ್ ಆಗಿ ಮಗು ಪ್ರಾಣ ಇಲ್ದಂಗೆ ಆಯಿತು. ಸುಭಾಷು ಡಾಕ್ಟ್ರು ಮತ್ತು ನರ್ಸ್ಗಳೇ ಇಂಜೆಕ್ಷನ್ ಮಾಡ್ತಾ ಇದ್ದಿದ್ದು. ಡೆತ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಕಳಿಸ್ಬಿಟ್ಟು ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ರು. ನಾವು ವಾಪಸ್ ಬರೋಷ್ಟೊತ್ತು 4 ಜನ ಪೊಲೀಸರುಗಳು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿರಿ ಅಂತ ನಮಗೆ ಪ್ರೆಸರ್ ಆಗ್ತಾ ಇದ್ವಿ. ಟೋಟಲ್ ಅಮೌಂಟ್ ಎಷ್ಟಾಗಿದೆ? ಅಂದರೆ ಇನ್ನೂ ನಾವೇನು ಬಿಲ್ ಇಸ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಕಟ್ಟಿರೋದು ಹೇಳಪ್ಪ, ಮೆಡಿಸಿನ್ ತೊಗೊಂಡಿರೋದಲ್ಲ ಒಂದು 20,000 ಗಣೇಶ್ ಅಂತೇಳಿ. ಹಾಂ, ನಮ್ಗೆ ಗೊತ್ತಿಲ್ಲ ವಿಚಾರ. ಇವ್ರಿಗೆ ಹೆವಿ ಡೋಸ್ ಅಂದರೆ 4 ಇಂಜೆಕ್ಷನ್ ಒಟ್ಟಿಗೆ ಕೊಟ್ಟಿದ್ದಾರೆ. ಇವನು 2 ದಿವಸದ ಮುಂಚೆ ಕೇಳಿದ್ದಾನೆ, ಸರ್ ಇಲ್ಲಿ ಕ್ಯೂರ್ ಆಗಿಲ್ಲ ಅಂದರೆ ನಾವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಬಿಟ್ಬಿಡಿ ಮಗುನ ಅಂತೇಳಿ. ಇಲ್ಲಪ್ಪ ನಾವೇ ಮೆಡಿಸಿನ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದಾಗ, ಮೆಡಿಸಿನ್ ಚೇಂಜ್ ಮಾಡ್ತೀವಿ ಅಂದಾಗ ಡಾಕ್ಟ್ರ್ ಏನೋ ಒಂದು ಮಾಡ್ತಾರೆ ಅಂತೇಳಿ ಭರವಸೆಯಲ್ಲಿ ಇದ್ದಾಗ 4 ಇಂಜೆಕ್ಷನ್ ವಿತೌಟ್ ಡಾಕ್ಟ್ರು ಫೋನಲ್ಲಿ ಕೇಳಿಕೊಂಡು ನರ್ಸು ವಿತೌಟ್ ಡೈರೆಕ್ಟ್ ಇಂಜೆಕ್ಷನ್ 4 ಇಂಜೆಕ್ಷನ್ ಒಂದೇ ಸಲ ಕೊಟ್ಟಿದ್ದಾರೆ. 4 ಇಂಜೆಕ್ಷನ್ ಕೊಟ್ಟು ವಿತಿನ್ ಸೆಕೆಂಡ್ಗೆ ಮಗು ಡೆತ್ತಾಗಿದೆ. ಡೆತ್ತಾಗಿ ಇಮಿಡಿಯೇಟ್ ಅವ್ರು ಏನು ಹೇಳಿದ್ದಾರೆ, ಇಲ್ಲಿ ಆಗಲ್ಲಪ್ಪ ಬೇರೆ ಕಡೆ ಕರ್ಕೊಂಡೋಗಿ. ಡೆತ್ತಾಗಿರೋ ಮಗುನ ಅವರೇ ಆಂಬುಲೆನ್ಸ್ನ ಕರೆಸಿ, ಅವರೇ ಪೊಲೀಸ್ನವ್ರನ್ನ ಕರ್ಸ್ಕೊಬಿಟ್ಟು ಡೆತ್ತಾಗಿರೋ ಮಗುನ ಆಂಬುಲೆನ್ಸ್ ಕರೆಸಿ ಅವರೇ ಕಳಿಸ್ಕೊಟ್ಟಿದ್ದಾರೆ. ಕಳಿಸಿ ಅವರು ಶುಶ್ರೂಷೆ ಹಾಸ್ಪಿಟ್ಲ್ ಯಲಹಂಕ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗಡೆನೂ ತೊಗೊಂಡಿಲ್ಲ. ನೋಡಪ್ಪ ಮಗು ಡೆತ್ತಾಗಿದೆ, ಇಲ್ಲಿ ಕರ್ಕೊಂಡು ಅಲ್ಲೇ ಡೆತ್ತಾಗಿದೆ, ಇಲ್ಲಿ ಕರ್ಕೊಂಬಂದು ಯೂಸ್ ಇಲ್ಲ, ಸುಮಾರು ಹೊತ್ತಾಗಿದೆ ಡೆತ್ತಾಗಿ ಅಂತೇಳಿ ಅಲ್ಲೇ ಡಾಕ್ಟ್ರು ಹೊರಗಡೆನೇ ನೋಡಿ ಚೆಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಡೆತ್ತಾಗಿರೋ ಮಗುನ ನೀವು ಹೊರಗಡೆ ಕಳಿಸಿದ್ದೀರಾ ಅಂತೇಳಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಪೊಲೀಸವರು ನಿಲ್ಲಿಸ್ಕೊಟ್ಟಿದ್ದಾರೆ. ಇಷ್ಟೇ ಇಲ್ಲಿ ನಡೆದಿರೋದು. ಮೇನ್ ಏನು ಸರ್, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಂದರೆ, ಈವನ್ ಯಾವ ಹಾಸ್ಪಿಟಲಲ್ಲೂ ಫಿಸಿಷಿಯನ್ ಡಾಕ್ಟ್ರ್ ಇಲ್ಲ, MBBS ಡಾಕ್ಟ್ರ್ ಇಲ್ಲ, MD ಡಾಕ್ಟ್ರ್ ಇಲ್ಲ. ನೈಟ್ 9 ಗಂಟೆ ಆಯಿತು ಅಂದರೆ ಎಲ್ಲ ನರ್ಸ್ಗಳೇ, ಹೆಡ್ ನರ್ಸೇ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತು ಟ್ರೈನರ್ ಡಾಕ್ಟರ್ಗಳೇ ಟ್ರೀಟ್ಮೆಂಟ್ ಮಾಡಬೇಕು. ನೀವು ಎಲ್ಲ ಹಾಸ್ಪಿಟಲ್ಗಳಲ್ಲಿ ವಿಚಾರಿಸ್ಕೊಂಡು ಬನ್ನಿ. ಇದು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸುಧಾರಿಸ್ಕೋಬೇಕು. ಆರೋಗ್ಯ ಇಲಾಖೆ ತುಂಬ ಹದಗೆಟ್ಬಿಟ್ಟಿದೆ ದೊಡ್ಡಬಳ್ಳಾಪುರದಲ್ಲಿ. ಇದಕ್ಕೊಂದು ನಮ್ಮ ಪುಟ್ಟಣ್ಣವರೆಲ್ಲ ಬಂದರು, ಅವರೆಲ್ಲ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟ ಹೋರಾಟ ಮಾಡಬೇಕಂತ ಕಾಯ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ ತುಂಬ ಮಗು, ಮೊನ್ನೆ ಒಂದು ರೀಸೆಂಟಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಮಗು ಸತ್ತೋಯ್ತು. ಇದೇ ಥರ ಸುಮಾರು ತಾಯಿ ಮಗು ಸತ್ತೋದ್ರು. ಇದೇ ಥರ ಸುಮಾರು ಕಂಪ್ಲೇಂಟ್ಗಳಾಗ್ತಾಯಿದೆ ದೊಡ್ಡಬಳ್ಳಾಪುರದಲ್ಲಿ. ಇದು ಹಿಂಗೆ ಮುಂದುವರೆಸಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಯಾವ ಹಾಸ್ಪಿಟಲ್ಗಳಲ್ಲೂ ಪೇಷಂಟ್ಗಳು ಹೋಗೋಕ್ಕಾಗ್ತಾಯಿಲ್ಲ. ಈ ಥರ ಸಮಸ್ಯೆ ದೊಡ್ಡಬಳ್ಳಾಪುರದಲ್ಲಿ ತುಂಬ ಆಗ್ತಾಯಿದೆ. ಕುಮಾರ್ ನಾಯಕ್ ಇರ್ಬೋದು.